ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಉದ್ದಿನಬೇಳೆನ ಬಳಸ್ಕೊಂಡು ಚಕ್ಲಿ ಹಾಗೆ ಒಂದೇ ಹಿಟ್ಟಿನಲ್ಲಿ ತೆಂಗುಳಲು ಎರಡನ್ನೂ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಹಾಗೆ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಲೋಟ ಉದ್ದಿನಬೇಳೆನ ತಗೊಂಡು ತೊಳೆದು ಅದೇ ಲೋಟದಲ್ಲಿ ನಾನಿಲ್ಲಿ 2 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅದು ಉದ್ದಿನಬೇಳೆ ಮುಳುಗುವಷ್ಟು ನೀರಾದರೆ ಸಾಕು. ಇದನ್ನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 4 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಈ ರೀತಿ ರುಬ್ಬಿ ಎತ್ತಿಟ್ಕೊಳ್ತೀನಿ. ನಾನಿಲ್ಲಿ 1 ಲೋಟ ಉದ್ದಿನಬೇಳೆ ಬಳಸ್ಕೊಂಡಿರೋದಕ್ಕೆ ಅಕ್ಕಿ ಹಿಟ್ಟನ್ನ ನಾನು 2 ಲೋಟ ಬಳಸ್ಕೊಳ್ತಿದ್ದೀನಿ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. 2 ಸಾರಿ ನಾನು ರುಬ್ಕೊಂಡಿದ್ದೀನಿ. ಆನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಗೆಯೇ 1-2 ಸ್ಪೂನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ಆನಂತರ 2 ಲೋಟದಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅಕ್ಕಿ ಅಂಗಡೀಲಿ ಸಿಗೋ ಅಕ್ಕಿ ಹಿಟ್ಟು ಇದು. ಅಂಗಡೀಲಿ ಸಿಗೋ ಅಂಥ ಅಕ್ಕಿ ಹಿಟ್ಟಾದ್ರೂ ಬಳಸ್ಕೋಬೋದು. ನಾನು ಡಿಪೋ ಅಕ್ಕಿನ ಬಿಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಯಾವಾಗಲೂ ರೊಟ್ಟಿಗೆ ಇದಕ್ಕೆಲ್ಲ ಬಳಸ್ಕೊಳ್ತೀನಿ. ಅದೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಲೋಟ ಹಿಟ್ಟು ಕರೆಕ್ಟಾಗಿ ಆಯಿತು. ನಿಮಗೆ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಕಲಸಿ ಇಟ್ಕೊಳ್ತೀನಿ. ಇದನ್ನು ಹೆಚ್ಚಿಗೆ ಹೊತ್ತು ನೆನೆಯೋಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ. ತಕ್ಷಣ ನಾವು ಎಣ್ಣೆ ಇಟ್ಕೊಂಡು ಚಕ್ಲಿ ಒರಳಿಗೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಈ ರೀತಿ ಚಕ್ಲಿ ಹಿಟ್ಟನ್ನು ನಾನು ಚಕ್ಲಿ ಒರಳಿಗೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಎಣ್ಣೆ ಕಾದ ನಂತರ ನಾನು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಹಾಗೆಯೇ ನಮ್ಮದಿದು ಚಕ್ಲಿ ಒರಳಲ್ಲಿ ತೆಂಗುಳಲು ಮಾಡೋದಕ್ಕೆ 3 ಒಲಿಂದು ಚಕ್ಲಿದು ಬಿಲ್ಲೆ ಇರಲಿಲ್ಲ. ಹಾಗಾಗಿ ನಾನು ಸ್ಟೀಲ್ ಒರಳಲ್ಲಿ ನಾನು ತೆಂಗುಳಲನ್ನು ಮಾಡ್ಕೋತಿದ್ದೀನಿ. ಅದೂ ತುಂಬ ರುಚಿಕರವಾಗಿರುತ್ತೆ. ನೋಡಿ, ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಚಿಕ್ಕದಾಗಿ ಬೇಕೋ ಆ ಅಳತೆಯಲ್ಲಿ ನೀವು ಚಕ್ಲಿನ ಒತ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ. ಈ ರೀತಿ ಒಂದು ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ, ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲೂ ಒತ್ಕೊಂಡು ಬೇಯಿಸ್ಕೋಬೋದು. ನೋಡಿ, ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆದಾಗ ಚಕ್ಲಿ ಬೆಂದಾಗಿರುತ್ತೆ, ಎತ್ತಿಟ್ಕೋಬೋದು. ಇವಾಗ ಈ ಚಕ್ಲಿನ ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಸಾರಿ ಒತ್ತಿಟ್ಕೊಂಡಿರೋಂತಹ ಚಕ್ಲಿನ ಹಾಕ್ಕೊಳ್ತೀನಿ. ಇದನ್ನು ಹೊಂಬಣ್ಣ ಬಂದ ನಂತರ ಎತ್ತಿಟ್ಕೊಂಡು ನಾನು ಇನ್ನೊಂದು ಸ್ಟೀಲ್ ಚಕ್ಲಿ ಒರಳಲ್ಲಿ ತೆಂಗುಳಲನ್ನು ಮಾಡ್ಕೊಳ್ತೀನಿ. ಇದು ಬಬಲ್ಸು ಕಡಿಮೆ ಆದಾಗ, ನೊರೆ ಬರೋದು ಕಡಿಮೆ ಆದಾಗ ಎತ್ತಿಟ್ಕೊಳ್ಳಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಆನಂತರ ಈ ರೀತಿ ಈ ಚಕ್ಲಿನೂ ಈ ರೀತಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಒತ್ಕೊಳ್ಳಿ. ನಾನು 1 ರೌಂಡ್ ಮಾತ್ರ ಒತ್ಕೊಂಡಿದ್ದೀನಿ. ಇದೂ ತುಂಬ ರುಚಿಕರವಾಗಿರುತ್ತೆ. ಈ ರೀತಿ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಮಧ್ಯಮ ಉರಿನಲ್ಲೇ ಬೇಯಿಸ್ಕೊಳ್ಳಿ. ಹೆಚ್ಚಿಗೆ ಉರಿ ಇಟ್ಟರೆ ಒಳಗಡೆ ಇದಾಗಿರುತ್ತೆ, ಅಂದರೆ ಮೆತ್ತಗೆ ಅನಿಸುತ್ತೆ. ಹಾಗಾಗಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ಳಿ. ತುಂಬ ರುಚಿಕರವಾಗಿರುತ್ತೆ ಸ್ನೇಹಿತರೆ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.